ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಅನು ಸ್ಟೋರೀಸ್ ವರ್ಲ್ಡ್. ನಾನಿವತ್ತು ಸೆಲೆಕ್ಟ್ ಮಾಡಿರೋಂಥ ಕತೆ ಕೃತಜ್ಞ ನವಿಲು. ಆ ನವಿಲು ಯಾವ ರೀತಿ ಕೃತಜ್ಞತೆಯನ್ನು ತೋರಿಸುತ್ತೆ ಅನ್ನೋದೇ ಈ ಕತೆ. ಬನ್ನಿ ಕತೆ ಏನಿದೆ ಅಂತ ನೋಡೋಣ. ಸುರೇಶ್ ಮತ್ತು ಸುಧಾ ಅನ್ನೋ ದಂಪತಿಗಳು ತಮ್ಮ ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿ ಇಬ್ಬರು. ಅವರಿಗೆ ಸವಿತಾ ಅಂತ ಒಬ್ಬಳು ಮಗಳು ಕೂಡ ಇರ್ತಾಳೆ. ಸುರೇಶ್ ಮತ್ತು ಸುಧಾ ಅವ್ರದ್ದು ಒಕ್ಕಲುತನದ ಕುಟುಂಬವಾಗಿರ್ತದೆ. ಅವರು ತಮ್ಮ ಮನೆಯಲ್ಲೇ ನಾಯಿ, ಬೆಕ್ಕು, ಕುರಿ, ಕೋಳಿ, ಆಕಳು, ಎಮ್ಮೆಗಳು ಸಾಕುತ್ತಿದ್ರು. ಅಂದರೆ ಅವರು ಪ್ರಾಣಿಗಳನ್ನ, ಪಕ್ಷಿಗಳನ್ನ ಸಾಕ್ತಾ ಇದ್ರು ಮನೆಯಲ್ಲಿ. ಇದರಿಂದ ಸವಿತಾಗೆ ಪ್ರಾಣಿ, ಪಕ್ಷಿ ಮತ್ತು ಮರಿಗಳನ್ನ ಕಂಡ್ರೆ ತುಂಬಾ ಪ್ರೀತಿ. ಅವುಗಳೊಂದಿಗೆ ತುಂಬ ಪ್ರೀತಿಯಿಂದ ಆಟ ಆಡ್ತಿದ್ಳು. ಹೀಗೆ ದಿನ ಕಳೀತಾ ಸವಿತಾ ದೊಡ್ಡವಳಾಗಿ ಶಾಲೆಗೆ ಹೋಗೋಕ್ಕೆ ಶುರು ಮಾಡ್ತಾಳೆ. ಒಂದಿನ ಏನಾಗುತ್ತೆ ಅಂದರೆ, ನವಿಲೊಂದು ಯಾವುದೋ ಪ್ರಾಣಿಯ ಬೇಟೆಯಿಂದ ತಪ್ಪಿಸ್ಕೊಂಡು, ಅಂದರೆ ಯಾರೋ ಬೇಟೆ ಆಡ್ತಾ ಇರಬೇಕಾದ್ರೆ ಅದಕ್ಕೆ ಏಟು ಬೀಳುತ್ತೆ. ಆ ಬೇಟೆಗಾರನ ಕೈಯಿಂದ ತಪ್ಪಿಸ್ಕೊಂಡು ಮೈ ಮೇಲೆ ರಕ್ತ ಎಲ್ಲ ಹರಿಸ್ಕೊಂಡು ನಡುಗುತ್ತಾ ಬಂದ್ಬಿಡುತ್ತೆ, ಎದುರುಕೊಂಡು ನಿಂತಿರುತ್ತೆ. ಸವಿತಾ ಶಾಲೆಯಿಂದ ವಾಪಸ್ ಮನೆಗೆ ಬರ್ತಾ ಇರ್ತಾಳೆ. ಆವಾಗ ಅವಳ ಕಣ್ಣಿಗೆ ಈ ನವಿಲು ಕಾಣಿಸ್ಕೊಳ್ಳುತ್ತೆ. ತುಂಬ ಎದುರುಕೊಂಡಿರುತ್ತೆ ಅದು. ಆಗ ಸವಿತಾಗೆ ಅದ್ರ ಮೇಲೆ ತುಂಬ ಕನಿಕರ ಉಂಟಾಗುತ್ತೆ, ಮರುಕ ಬರುತ್ತೆ. ಸವಿತಾ ಅದನ್ನು ನಿಧಾನವಾಗಿ ಎತ್ಕೊತಾಳೆ. ಆ ನವಿಲನ್ನು ತಗೊಂಡು ತನ್ನ ಮನೆಗೆ ವಾಪಸ್ ಬರ್ತಾಳೆ. ಸವಿತಾಳ ಅಮ್ಮ ಸುಧಾ ಒಳ್ಳೆಯದನ್ನೇ ಮಾಡಿರುವೆ ಮಗು ಅಂತ ಖುಷಿ ಪಡ್ತಾಳೆ. ತನ್ನ ಮಗಳಿಗೆ ಪ್ರಶಂಸೆ ಮಾಡ್ತಾಳೆ ಅಲ್ವಾ. ಸಹಾಯ ಮಾಡೋದು ತುಂಬ ಒಳ್ಳೆಯ ದೊಡ್ಡ ಗುಣ ಅಲ್ವಾ. ಇಲ್ಲ ಅಂದಿದ್ರೆ ಈ ಪಕ್ಷಿ ಸತ್ತೋಗ್ತಿತ್ತು ಅಂತ ಅಮ್ಮ ಹೇಳ್ತಾರೆ. ಗಾಯ ಆಗಿರೋಂಥ ನವಿಲಿಗೆ ಔಷಧಿ ಮಾಡಲಿಕ್ಕೆ ಸೊಪ್ಪನ್ನು ತೊಗೊಂಬರ್ತಾರೆ. ಆ ಸೊಪ್ಪನ್ನು ತಂದು ಕುಟ್ಟಿ ಅದನ್ನು ಲೇಪ ಮಾಡ್ತಾರೆ. ಆ ನವಿಲಿನ ಗಾಯಕ್ಕೆ ನೀಟಾಗಿ ಲೇಪನ ಮಾಡ್ತಾರೆ. ಸಾಯಂಕಾಲ ಅದಕ್ಕೆ ತಿನ್ನೋದಕ್ಕೆ ತುಪ್ಪದ ಅನ್ನ ಕೂಡ ಕೊಡ್ತಾರೆ ಸವಿತಾ. ತುಪ್ಪ ಅನ್ನನ ತಿಂದು ನವಿಲು ಅಂದೇ ರಾತ್ರಿನೇ ಕೂಡ ತುಂಬ ಚೇತರಿಸ್ಕೊಳ್ಳುತ್ತೆ. ದಿನೇ ಹುಷಾರಾಗ್ತಾ ಬರುತ್ತೆ. 1-2 ದಿನ ಆದಮೇಲೆ ಅದು ನೀಟಾಗಿ ಹುಷಾರಾಗುತ್ತೆ. ಅದಾದಮೇಲೆ ಅದನ್ನು ಸವಿತಾ ತಗೊಂಡೋಗಿ ಆ ನವಿಲಿನ ಗುಂಪೇನಿರುತ್ತೆ ಅಲ್ಲಿಗೆ, ಅಂದರೆ ಆ ಪಕ್ಷಿಯ ಬಳಗ ಏನಿರುತ್ತೆ ಅಲ್ಲಿಗೆ ಬಿಟ್ಟು ಬರ್ತಾಳೆ. ಆಗ ಅದು ಬಹಳ ಹೊತ್ತು ಆನಂದದಿಂದ ಅವಳನ್ನೇ ನೋಡ್ತಾ ಇರುತ್ತೆ. ಖುಷಿಯಾಗುತ್ತೆ ಅದಕ್ಕೆ. ಮುಂದೇನಾಯಿತು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನವಿಲನ್ನು ಬಿಟ್ಟು ಬಂದಮೇಲೆ ಸವಿತಾ ತನ್ನ ಪಾಡಿಗೆ ತಾನು ಸ್ಕೂಲ್ಗೆ ಹೋಗಿ ಬರ್ತಾ ಇರ್ತಾಳೆ. ಹಾಗೆಯೇ ಕೆಲವು ದಿನಗಳ ನಂತರ ಸವಿತಾ ಎಂದಿನಂತೆ ಶಾಲೆಯಿಂದ ವಾಪಸ್ ಮನೆಗೆ ಬರ್ತಾ ಇರ್ತಾಳೆ. ಅವಳು ವಾಪಸ್ ಬರೋವಾಗ ರೋಡಲ್ಲಿ ಹಾವು ಮಲಗಿರುತ್ತೆ. ಆ ಹಾವನ್ನು ಅವಳು ನೋಡದೇನೆ ಮಿಸ್ಸಾಗಿ ತುಳಿದು ಬಿಡ್ತಾಳೆ. ಗಾಬರಿ ಆಗಿಬಿಡುತ್ತೆ. ಅದು ತುಳಿದ ತಕ್ಷಣ ಗಾಬರಿಯಿಂದ ಅವಳು ಓಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಆ ಹಾವಿಗೆ ತುಂಬಾ ಕೋಪ ಬರುತ್ತೆ. ಅದು ಅವಳನ್ನೇ ಓಡಿಸ್ಕೊಂಡು ಬರ್ತಾ ಇರುತ್ತೆ, ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಆಗ ಅದೇ ಸಮಯಕ್ಕೆ ಇವಳಿಂದ ಉಪಕಾರ ಪಡೆದಿದ್ದು ಯಾರು ಹೇಳಿ? ನವಿಲು.
ಸವಿತಾಯಿಂದ ಉಪಕಾರ ಪಡೆದಂತಹ ನವಿಲು ಇದನ್ನು ನೋಡುತ್ತೆ. ಗಾಬರಿಯಿಂದ ಅವಳು ಓಡೋಗಿದ್ದು, ಹಾವನ್ನು ತುಳಿದಿದ್ದು ಪ್ರತಿಯೊಂದನ್ನು ನವಿಲು ನೋಡುತ್ತೆ. ಸೊ ಇವಾಗ ಅದು ಏನು ಮಾಡುತ್ತೆ ಅಂದರೆ, ನನಗೆ ಉಪಕಾರ ಮಾಡಿದ್ದಾರೆ ಅಲ್ವ ಅವರಿಗೆ ನಾನು ಏನಾದರೂ ಮಾಡಿ ಸಹಾಯ ಮಾಡಲೇಬೇಕು ಅಂತ ತನ್ನ ಕಾಪಾಡಿದಂತಹ ಸವಿತಾಳ್ಗೆ ಇಂಥ ಸಂಕಟ ಬಂದಿದೆಯಲ್ಲ, ಈಗ ಇದನ್ನು ದೂರ ಮಾಡಲೇಬೇಕು ಅಂತ ನವಿಲು ಸರ್ರನೆ ಅಲ್ಲಿಗೆ ಓಡಿ ಬರುತ್ತೆ. ಪ್ರಾಣಿಗಳಿಗೂ ಕೂಡ ಎಷ್ಟೊಂದು ಕೃತಜ್ಞತೆ ಇರುತ್ತೆ ಅಲ್ವಾ. ಆದರೆ ಇವಾಗಿನ ಕಾಲದಲ್ಲಿ ಮನುಷ್ಯರಿಗೆ ಖಂಡಿತ ಕೃತಜ್ಞತೆ ಇರಲ್ಲ, ಪ್ರಾಣಿಗಳಿಗಷ್ಟೇ ಇರುತ್ತೆ. ಈಗ ನವಿಲು ಏನು ಮಾಡುತ್ತೆ ಅಂದರೆ, ಆ ಹಾವಿನ ಕಣ್ಣುಗಳನ್ನ ತನ್ನ ಕೊಕ್ಕಿನಿಂದ ಕುಕ್ಕುತ್ತೆ. ಹಾವು ಸ್ವಲ್ಪ ಆವಾಗ ಹಿಮ್ಮೆಟ್ಟುತ್ತೆ. ಆ ಹಾವನ್ನು, ಏನು ವಿಷ ತುಂಬಿದ ಹಾವಿರುತ್ತೆ ಅದನ್ನು ಕೊಕ್ಕಿನಿಂದ ಕುಕ್ಕಿ ಕೊಂದಾಕ್ಬಿಡುತ್ತೆ ನವಿಲು. ಇದಾದ ನಂತರ ಸವಿತಾಳನ್ನೇ ನೋಡ್ತಾ ನಿಂತ್ಕೊಳ್ಳುತ್ತೆ ನವಿಲು. ಆವಾಗ ಸವಿತಾ ನವಿಲನ್ನು ಮೈದಡ್ವಿ ಅಪ್ಪಿ ಮುದ್ದಾಡ್ತಾಳೆ ಮತ್ತು ಮನಸ್ಸಲ್ಲಿ ಥ್ಯಾಂಕ್ಸ್ ಕೂಡ ಹೇಳ್ತಾಳೆ. ನಂತರ ನವಿಲು ಅದು ತನ್ನ ಬಳಗ ಏನಿತ್ತು ಅಲ್ಲಿಗೆ ಹಾರಿ ಹೋಗಿ ತನ್ನ ಬಳಗಕ್ಕೆ ಸೇರಿಕೊಳ್ಳುತ್ತೆ. ಈ ಕಥೆಯ ನೀತಿ ಪಾಠ ಏನಂದರೆ, ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಮಾಡಬೇಕು ಅಲ್ವಾ. ನಾವು ಯಾರಿಂದ ಉಪಕಾರನ ಪಡೆದಿರ್ತೀವೋ ಅದನ್ನು ನಾವು ಮರಿಬಾರ್ದು. ನಾವು ಹಿಂದೆ ನಡೆದು ಬಂದಂತಹ ಹೆಜ್ಜೆನ ಮರಿಬಾರ್ದು. ಯಾವತ್ತೂ ನಾವು ಎಷ್ಟೇ ಎತ್ತರಕ್ಕೂ ಬೆಳೆದ್ರೂ ನಮಗೆ ಸಹಾಯ ಮಾಡಿದವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಅವ್ರಿಗೆ ಸಮಯ ಅಂತ ಬಂದಾಗ ನಾವು ಕೂಡ ಸಹಾಯ ಮಾಡಬೇಕು, ಕೃತಜ್ಞತೆನ ಸಲ್ಲಿಸಬೇಕು ಅಂತ ಅನ್ನೋದೇ ಇವತ್ತಿನ ಕಥೆಯ ನೀತಿ ಪಾಠ. ನೋಡಿದ್ರಲ್ಲ ಫ್ರೆಂಡ್ಸ್, ಕತೆ ಎಷ್ಟು ಸುಂದರವಾಗಿದೆ ಅಂತ. ಈ ಕತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮನುಷ್ಯನಲ್ಲೂ ಕೂಡ ಈ ಪ್ರಾಣಿ ಪಕ್ಷಿಗಳಲ್ಲಿ ಇರೋ ಅಂಥ ಗುಣ, ಉಪಕಾರದ ಗುಣ ಬೆಳಿಬೇಕು, ಕೃತಜ್ಞತೆ ಬೆಳಿಬೇಕು. ನಾವು ಒಂದು ನಾಯಿಗೆ ಊಟ ಹಾಕಿದ್ರೂ ಕೂಡ ಅದು ನೆನೆಸ್ಕೊಂಡು ಒಂದೆರಡು ದಿನ ನಮ್ಮ ಮನೆ ಮುಂದೆ ಕಾವಲು ಕಾಯ್ದು ಅದರ ಪ್ರತ್ಯುಪಕಾರನ ತೋರಿಸಿ ಹೊರಟೋಗುತ್ತೆ. ಬಟ್ ಮನುಷ್ಯ ಅದೆಲ್ಲವನ್ನು ಮೀರಿ ನಿಂತಿದ್ದಾನೆ ಅಲ್ವಾ. ಈ ಕತೆ ಹೇಗಿತ್ತು, ನಿಮಗೆ ಏನು ಅನ್ನಿಸ್ತು ಅಂತ ಮರೀದೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೆ ಯಾವುದಾದ್ರೂ ಸ್ಟೋರಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದೇ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.